ನಮಸ್ಕಾರ ಎಲ್ಲರಿಗೂ. ಯೋಗದ 4 ಪ್ರಕಾರದ ಮುಂದುವರೆದ ಭಾಗ. ಮೂರನೆಯದಾದ ಜ್ಞಾನಯೋಗ. ನಾವು ನೋಡೋ ಹಾಗೆ ಬಹಳ ಬುದ್ಧಿವಂತ ವ್ಯಕ್ತಿಗಳು ಯಾವುದೇ ವಿಷಯವನ್ನಾದರೂ ಸಹ ಬಹಳ ವಿಮರ್ಶಿಸಿ ನಂತರ ಒಪ್ಪುವಂತಹ ಪ್ರವೃತ್ತಿಯವರು. ಅಂತಹವರಿಗೆ ಜ್ಞಾನಯೋಗ ಬಹಳ ಸೂಕ್ತ. ಜೀವನದ ಅತೀ ಅವಶ್ಯಕವಾದ ಪ್ರಶ್ನೆಗಳು ಅಂದರೆ ಸುಖದ ಬಗ್ಗೆ ಎಲ್ಲದರ ವಿವರಣೆಯು ನಮಗೆ ಸಿಗುವುದು ಉಪನಿಷತ್ತುಗಳಲ್ಲಿ. ಸ್ವಾಮಿ ವಿವೇಕಾನಂದರಿಗೆ ಜೀವನದ ಮೇಲೆ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದು ಈ ಉಪನಿಷತ್ತು, ವೇದ, ಭಗವದ್ಗೀತೆ ಮೊದಲಾದ ನಮ್ಮ ಭಾರತೀಯ ಆಧ್ಯಾತ್ಮದ ಗ್ರಂಥಗಳಿಂದಲೇ ಹೌದು. ತರ್ಕದ ಮುಖಾಂತರ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಕೊನೆಗೆ ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡರು ಈ ಜ್ಞಾನಯೋಗದಿಂದ. ಉದಾಹರಣೆಗೆ ಶಂಕರಾಚಾರ್ಯರು ಹಾಗೂ ಮಧ್ವಾಚಾರ್ಯರು ತಮ್ಮ ತರ್ಕ ಹಾಗೂ ಪ್ರಶ್ನೆಗಳ ಮುಖಾಂತರ ತಮ್ಮನ್ನು ತಾವು ಅರಿಯುವ ವಿಧಾನಗಳನ್ನು ಸವಿಸ್ತಾರವಾಗಿ ತಿಳಿದು ಹಾಗೂ ನಮಗೂ ಸಾಧ್ಯವಾಗಿತ್ತು ಈ ಜ್ಞಾನಯೋಗದಿಂದ. ಅದೇ ದ್ವೈತ ಮತ್ತು ಅದ್ವೈತ ಸಿದ್ಧಾಂತಗಳು. ಅಷ್ಟು ಅಗಾಧವಾದ ಅಪರಿಮಿತ ಶಕ್ತಿ ಹೊಂದಿದೆ ಈ ಜ್ಞಾನಯೋಗದ ಮಾರ್ಗ. ಈ ಮಾರ್ಗದಲ್ಲಿ ಹೋಗಿ ತಮ್ಮ ಜೀವನವನ್ನು ಉತ್ತುಂಗದ ಶಿಖರವನ್ನು ಏರಿ ಹಾಗೂ ಸಮಾಜಕ್ಕೂ ಸುಧಾರಕರಾಗಿ ಮೆರೆದಿದ್ದಾರೆ. ಮುಂದೆ ಬರುವಂಥದ್ದು ರಾಜಯೋಗ ಅಥವಾ ಅಷ್ಟಾಂಗಯೋಗ ಅಥವಾ ಹಠಯೋಗ. ಯಾವಾಗ ಮನುಷ್ಯ ತನ್ನ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುತ್ತಾನೋ ಆಗ ಯಾವುದೇ ಕ್ಷೇತ್ರದಲ್ಲಾದರೂ ಯಶಸ್ಸು ಸಾಧಿಸಲು ಸಾಧ್ಯ. ಈ ಮನಸ್ಸಿನ ಹಿಡಿತವನ್ನು ಬಹಳ ಸುಲಭವಾಗಿ ಹಾಗೂ ವೈಜ್ಞಾನಿಕವಾಗಿ ಸಾಧ್ಯವಾಗುವುದು ಈ ರಾಜಯೋಗದಿಂದ. ಪ್ರಧಾನವಾಗಿ ರಾಜಯೋಗವು ಶ್ರೀ ಪತಂಜಲಿ ಮುನಿಗಳ ಅಷ್ಟಾಂಗ ಯೋಗದಿಂದ ಆಧಾರವಾಗಿದೆ. 8 ಅಂಗಗಳುಳ್ಳ ಈ ಅಷ್ಟಾಂಗ ಯೋಗವು ಯೋಗಶಾಸ್ತ್ರಕ್ಕೆ ಪ್ರಮುಖವಾದ ಗ್ರಂಥ. ಈ 8 ಅಂಗಗಳು 8 ಹೆಜ್ಜೆಗಳಿದ್ದಂತೆ. ಒಂದೊಂದೇ ಮೆಟ್ಟಿಲುಗಳನ್ನು ಏರಿ ಸಾಧಿಸಿದ ಮೇಲೆ ಮುಂದಿನ ಅಂಗದ ವೈಶಿಷ್ಟ್ಯತೆ ತಿಳಿದು ಬರುವುದು. ಈ 8 ಅಂಗಗಳು, ಈ 8 ಹೆಜ್ಜೆಗಳು ಈ ರೀತಿ ಇವೆ. ಮೊದಲು 5 ಅಂಗಗಳು ಅಥವಾ ಹೆಜ್ಜೆಗಳು ಬಹಿರಂಗ ಯೋಗ ಅಂತ ಹೆಸರು. ಅದು ಯಾವುದು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಯಮ ಅಂದರೆ ನಿಷೇಧಗಳು, ನಿಯಮ ಅಂದರೆ ವಿಧಗಳು, ಆಸನ ದೇಹದ ವಿವಿಧ ಭಂಗಿಗಳು, ಪ್ರಾಣಾಯಾಮ ಪ್ರಾಣಶಕ್ತಿಯ ಆಯಾಮ, ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳು ತಮ್ಮ ವಿಷಯದಿಂದ ನಿರ್ಗಮಿಸೋದು. ಹಾಗಾದರೆ ಉಳಿದ 3 ಅಂಗಗಳು ಅಥವಾ ಹೆಜ್ಜೆಗಳು ಅಂತರಂಗ ಯೋಗ ಅಂತ ಹೇಳ್ತೀವಿ. ಅವು ಧಾರಣ, ಧ್ಯಾನ, ಸಮಾಧಿ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಏನು ಸೆನ್ಸ್ ಆರ್ಗನ್ಸ್ ಅದನ್ನು ಸದೃಢಗೊಳಿಸಿ ತನ್ಮೂಲಕ ಮನಸ್ಸಿನ ಹಿಡಿತ ಸಾಧಿಸುವುದು ಬಹಿರಂಗ ಯೋಗದಿಂದ. ಹಾಗೂ ಅಂತರಂಗ ಯೋಗದಲ್ಲಿ ನೇರವಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು. ಹೀಗೆ ಯೋಗದ 4 ಮುಖ್ಯ ವಿಭಾಗಗಳಾದ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಹಾಗೂ ರಾಜಯೋಗ ಅಥವಾ ಹಠಯೋಗ ಅಥವಾ ಪತಂಜಲಿ ಯೋಗ. ಇದನ್ನು ಮೇಲುನೋಟಕ್ಕೆ ತಿಳಿದ ಮೇಲೆ ಬೇರೆ ಇತರೆ ಪ್ರಕಾರಗಳಾದ ಲಯಯೋಗ, ಜಪಯೋಗ, ಕುಂಡಲಿನಿ ಯೋಗ ಎಲ್ಲ ಬೇರೆ ಬೇರೆ ಥರದ ಯೋಗ ಎಲ್ಲವೂ ಈ 4 ಮುಖ್ಯ ಪ್ರಕಾರದಲ್ಲಿಯೇ ಅಡಕವಾಗಿದೆ. ವ್ಯಕ್ತಿಯು ತನಗೆ ಸೂಕ್ತವಾದದ್ದನ್ನು ಅರಿತು ಸರಿಯಾಗಿ ಅರಿತಂತಹ ಯೋಗ ಶಿಕ್ಷಕರಿಂದ ಕಲಿಯುವುದು ಸೂಕ್ತ. ಏಕೆಂದರೆ ಅಣಬೆಗಳ ಹಾಗೆ ಎಲ್ಲೆಲ್ಲೂ ಹುಟ್ಟುಕೊಳ್ಳುತ್ತಿರುವ ಯೋಗದ ಹೆಸರಿನ ಕೇಂದ್ರಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಆಯ್ಕೆ ಮಾಡುವುದು ಸೂಕ್ತ. ಯಾವುದು ಮಾನಸಿಕ, ದೈಹಿಕ, ಬೌದ್ಧಿಕ, ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗುತ್ತದೋ ಅದು ನಿಜವಾದ ಯೋಗ ಕಲಿಯುತ್ತಿದ್ದೇವೆಂದು ಭಾವಿಸಿ. ಅನ್ಯಥಾ ಬೇರೆ ಹೊಸ ಹೊಸ ಕಾಯಿಲೆಗಳಿಗೆ ಆಹ್ವಾನಿಸುತ್ತಿದ್ದೇರೆಂದು ಅದು ಸೂಚನೆ. ಮುಂದಿನ ಸಂಚಿಕೆಯಲ್ಲಿ ಇದರ ವಿಸ್ತಾರವಾಗಿ ವಿವರಣೆಯನ್ನು ತಿಳ್ಕೊಳ್ಳೋಣ. ಅಲ್ಲಿ ತನಕ ನಮಸ್ಕಾರಗಳು. ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯ.